ಎರಡನೇ ಸಾರಿ 2004ರಲ್ಲಿ 2004ರಲ್ಲಿ ಧರ್ಮ್ ಸಿಂಗ್ ಇದ್ರು, ಅದಾಯಿತು. 2006ರಲ್ಲಿ ಕುಮಾರಸ್ವಾಮಿ ಬಂದರು. 2000 ಇಲ್ಲ ಸರ್, 6 ಕುಮಾರಸ್ವಾಮಿ ಸೆಕೆಂಡ್ ಟೈಮ್ ಸಿಎಂ, ಫಸ್ಟ್ ಟೈಮ್ ಸಿಎಂ. ಅವತ್ತು ಅದೇ ಆ ಟೈಮಲ್ಲೇ, ಅವತ್ತು ಅದೇ ಹಳೆ ಆಫೀಸ್ ಇತ್ತು. ಅದು ಆ ಟೈಮಿನ ಕತೆ ಹೇಳಿದೆ. 2008 2016 ಇದೆಯಲ್ಲ, ಇದೇ ಹೋಟೆಲ್ ಇದ್ರಲ್ಲಿ ಬಂದು ನಡೀತು. ಅದೇನೋ ಅಗ್ರಿಮೆಂಟ್ ಸೈನು ಅವೆಲ್ಲ ಆಯಿತು ಬಿಡಿ. ಅದೇನೋ ನಾನೇ ಅವತ್ತು ಕಿತ್ತಾಕಿದ್ದು ನಾನು. ದೇವೇಗೌಡರದೊಂದು ಕೋಮುವಾದಿಗಳು ದೂರ ಇಡಬೇಕು ಅನ್ನೋದೊಂದು ದೇವೇಗೌಡರು ಇಟ್ಕೊಂಡು ಬಂದು ಇವತ್ತು ಗುಸ ಬಿಡಿಸ್ಕೊತಾ ಇದ್ದೀವಲ್ಲ ಸ್ವಾಮಿ. ಅದು ಅವತ್ತಿನ ದಿವಸದ್ದು ಕಥೆ ಹೇಳ್ತೀನಿ. 2018 ಮೋದಿಯರೊಂದು ಮಾತು ಹೇಳಿದ್ರು, ಕುಮಾರಸ್ವಾಮಿ ನಾನು ಒಟ್ಟಿಗೆ ಜೊತೆಯಲ್ಲೇ ಕೂತಿದ್ದು, ಪಾಂಡವಪುರದ ಪುಟ್ಟರಾಜನ ಇದ್ರೇನೆ ಅವತ್ತು. ನೋಡಪ್ಪ, ನಿಮ್ಮ ಅಪ್ಪನ ಮೋಸ ಮಾಡಿ ನಿಮ್ಮ ಅಪ್ಪನ ಮುಗಿಸವ್ರೆ, ಕಾಂಗ್ರೆಸ್ ಯಾಕೆ ನಂಬ್ತೆ? ಅಲ್ಲ, ಒಂದು ನಿಮಿಷ ತಾಳ್ಮೆಯಿಂದ ಕೇಳಬೇಕು ಸರ್. ನಾನು ಹೇಳೋದು ನನ್ನ ಪರಿಸ್ಥಿತಿ ಹೇಳ್ಬೇಕಲ್ಲ ಸರ್. ಬೇಡ ಅಂದ್ರೆ ಹೇಳೋದಿಲ್ಲ ನಾನು, ಅಥವಾ ಸುಮ್ಮನೆ. 2018ರಲ್ಲಿ ಮೋದಿಯವರು ಹೇಳಿದರು, 2007ರಲ್ಲೂ 8ರಲ್ಲೂ ಮೋದಿಯವರು ಪಾರ್ಲಿಮೆಂಟಲ್ಲಿ 7 ಸೀಟ್ ತಾಳಿ, ನಿಮ್ಗೆ ಯಾವ್ದು ಬೇಕು ಅಂತ ಅಂದರು. ಗೊತ್ತಾಯ್ತು ಸರ್. 2018ರಲ್ಲಿ ನೀವು ದೇವೇಗೌಡರು ಮನೆ ತಗ ಬಂದು ನಿಮ್ಮ ಪಾದಗಳಿಗೆ, ಕುಮಾರನ ಪಾದ, ದೇವೇಗೌಡರ ಪಾದ, ಗೊತ್ತಾಯ್ತು ಸ್ವಾಮಿ, ಬಂದು ಬಿದ್ರಲ್ಲ ಸ್ವಾಮಿ. ಕೋಮುವಾದಿಗಳು ದೂರ ಇಡಬೇಕು, ನೀವೇ 5 ವರ್ಷ ಇಡಿ ಅಂದರು. ಗೊತ್ತಾಯ್ತು ಸರ್. ಆಗ ಅದಾದಮೇಲೆ ಒಂದು ಸೀಟು ಹಂಚಿಕೆ, ದೇವೇಗೌಡರು ಮೈಸೂರು ಸೀಟ್ ಕೇಳಿದ್ರು, ಆಗಲ್ಲ ಅಂದರು. ಏನು ಸರ್ ಕೇಳಬೇಕಾರೆ ಯಾವ ದೇವ್ರ ಮುಂದೆ ಬೇಕು? ಅಲ್ಲ, ಒಂದು ನಿಮಿಷ, ಯಾವ ದೇವ್ರ ಮುಂದೆ ಸತ್ಯ ಹೇಳ್ತೀನಿ. ಆಮೇಲೆ ಕೊನೆಗತ್ತಲೆ ದೇವೇಗೌಡರು ಯಾಕಪ್ಪ ಇದು ಕಿತ್ತಾಕಬೇಕು ಅಂತ. ನಾವು ಅದು ಕಿತ್ತಾಕದಾಯಿದ್ರೆ ಪಾರ್ಲಿಮೆಂಟ್ ಸೀಟ್ ಕೊಡಲಿಲ್ಲ ನಮಗೆ ಸರಿಯಾಗಿ ಅಂತೇಳಿ ಮೋದಿಯವರು ಹೇಳಿದ್ರಲ್ಲ, ಯಾಕಪ್ಪ ನಂಬ್ತೀರಿ ನೀವು ಮುಂದೆ ಬೆಳೆಯುವಂತ, ಒಂದು ಸ್ವಲ್ಪ ಮುಂದೆ ಬೆಳೆಯುವಂಥ ಇವರು ನನಗೆ ಹೇಳಿದರು, ನೀನು ನಿಮ್ಮ ಅಪ್ಪಂಗೆ ಹೇಳು ಅಂದರು ಮೋದಿಯವರು. ಯಾಕೆಂದ್ರೆ ಮೋದಿಯವರು ನನಗೆ ನ್ಯಾಷನಲ್ ಡೈರಿ ಮೆಂಬರ್ ಇದ್ದಾಗ ಪರಿಚಯ. ಅವರು ಗುಜರಾತಲ್ಲಿ ಮುಖ್ಯಮಂತ್ರಿ ಇದ್ದರು. ಒಂದು ಸಭೆಗೆ ಅಡ್ರೆಸ್ ಮಾಡಿದ್ದು ನಾನು ಅವರು ಒಟ್ಟಿಗಲ್ಲಿ ಗುಜರಾತಲ್ಲಿ. ಏನು ಸರ್, ಅವತ್ತಿಂದ ಪರಿಚಯ ಮೋದಿಯವರು. ಯಾಕೆ ನಿಮ್ಮ ಅಪ್ಪಂಗೆ ಹೇಳಪ್ಪ, ನೀನಾರು ಹೇಳಯ್ಯ, ನೀನು ಹೇಳಿದ್ರೆ ದೇವೇಗೌಡರು ಮಾತು ಕೇಳ್ತಾರೆ ಅಂತ ಇದೆಯಾ ನನಗೆ. ಇವತ್ತು ಪಾಪ ಎಲ್ಲೋದ್ರೂ ಹೆಸರಿಡ್ದು ಕೂಗ್ತಾರೆ ನನಗೆ ಇನ್ನೇನು ಬೇಕಿಲ್ಲ. ಅವತ್ತು ಹೇಳಿದ್ರು, ಯಾಕಪ್ಪ ನಿಮ್ಮ ತಂದೆಗೆ ಹೇಳು, ನಿಮ್ಮ ತಂದೆನ ಮುಗಿಸಿದ್ರು, ಚಂದ್ರಶೇಖರ್ ಮುಗಿಸಿದ್ರು, ಚರಣ್ ಸಿಂಗ್ ಮುಗಿಸಿದ್ರು, ಯಾಕಪ್ಪ ಹೇಳಪ್ಪ ನೀವು ಅಂತ ನನಗೆ ಹೇಳಿದರು. ಅವತ್ತು ಹಾಸನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಹಾಸನ್ನಲ್ಲಿ ಒಂದು ಕೋರ್ಟ್ ಕಟ್ಟಿದ್ದೀನಿ. ಇದೇ ಥರ ಇದು ಹೈಕೋರ್ಟ್ ಕಟ್ಟಿದ್ದೀನಿ, ಅದೇ ಥರ ಕಟ್ಟಿದ್ದೀನಿ. ಅವ್ರು ಕರೆಯೋಕ್ಕೆ ಟೈಮ್ ಫಿಕ್ಸ್ ಆಯಿತು, ಬರೋಕ್ಕೆ ಒಪ್ಕೊಂಡಿದ್ರು. ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದರೂ ಬರ್ತೀನಿ ಅಂತ ಒಪ್ಕೊಂಡಿದ್ರು. ಅಲ್ಲಿ ಟೈಮ್ ಕೊಟ್ಬಿಟ್ಟವ್ರೆ. ಇಲ್ಲಿ ಮೋದಿ ಸಾಹೇಬ್ 2 ದಿನ ಮುಂದಕ್ಕೆ ಚುನಾವಣೆ ಹೋಗ್ತೀನಿ, ಟೈಮ್ ಇದೆ, ಸಾಯಂಕಾಲದೊಳಗೆ ಹೇಳು, ಇವತ್ತು ರಾಜೀನಾಮೆ ಕೊಡು, ಬೆಳಗ್ಗೆ ಓದ್ ತಗೊಂಡ್ರು. ಬೇಕಾದ್ರೆ ಯಾವ್ದು ಇಲ್ಲಿ ಏನೋ ಒಂದು ಒಳ್ಳೆ ಫೋಟೋ ಹಾಕ್ಸಿದ್ದಾರೆ ಪೂರ್ವಕ್ಕೆ, ನಮ್ಮ ಒಳ್ಳೆ ಚೆನ್ನಾಗಿದೆ, ಎಲ್ಲ ವಾಸ್ತು ಪ್ರಕಾರ ಮಾಡ್ಯವ್ರು ನಮ್ಮ ಅಣ್ಣವರು. ಅದಕ್ಕೆ ನಾನು ಹೇಳೋದು, ಅಲ್ಲ ತಡೀರಿ ಸರ್, ಅಲ್ಲ ಹೇಳ್ತೀನಿ ನಾನು, ಇದು ದೇವ್ರ ಸಭೆ, ಇದು ದೇವ್ರ ಸಭೆ ಸರ್. ನೀವೆಲ್ಲ ಇದ್ದೀರಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಏನಾದ್ರು 2ಕ್ಕೆ ಬೆಲೆ ಇರೋದು, ನ್ಯಾಯಾಂಗ, ಮಾಧ್ಯಮಕ್ಕೆ ಒಂದು ನಾವು ಗೌರವ ಕೊಡಬೇಕಾಗುತ್ತೆ. ಅದನ್ನು ಏನೇ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಇಳಿಸೋದು ನಿಮಗೆ ಒಂದಿದೆ. ಅದರಿಂದ ನಾನು ಸತ್ಯ ಹೇಳ್ತಾ ಇದ್ದೀನಿ. ಅವತ್ತು ಹೇಳಿದರು ಕುಮಾರಣ್ಣ, ದೇವೇಗೌಡರು ಅವತ್ತೊಂದು ಮಾತು ಹೇಳಿದರೆ, ಕುಮಾರಣ್ಣ ನಾವು ಆ ಥರ ಮಾಡೋದಾಯಿದ್ರೆ, ಅಧಿಕಾರಕ್ಕೆ ಆಸೆ ಪಡೋದಾಯಿದ್ರೆ ರಾಜೀನಾಮೆ ಕೊಡಿವು, ಬೆಳಗ್ಗೆ ಓದ್ತಾಂಡು 5 ವರ್ಷ ಇರುವು. ಆಯ್ತಲ್ಲ ಸರ್. ಯಾವ ಥರ ಏನಾಗಿ ಆಮೇಲೆ 14 ತಿಂಗಳಾಯ್ತಾ ಸರ್, ಹೋದ್ರು. ನಾನೊಬ್ಬ ನಾಯಕರು ಮನೆ ಕೂತಿದ್ದೆ, 5 ಜನ ಕರ್ಕೊಂಬತ್ತೀನಿ ಅಂತ ಒಬ್ಬ ನಾಯಕರು ಹೇಳಿದ್ರು, ನೀನು 5 ಜನ ಕರ್ಕೊಂಬತ್ತೀನಿ, ನೀನು DCM ಆಗು, ನಾನು CM ಆಯ್ತೀನಿ ಅಂತ ಅಂದರು. ಯಾರು ಅಂತ ಟೈಮ್ ಬಂದಾಗ ಹೇಳ್ತಾ ಅವೆಲ್ಲ ಹಂಗೆ ಇಟ್ಟಿರ್ಬೇಕು ಸರ್. ಒಂದು ಯಾರೋ ನಾಯಕರು ಮೇಲೆ ಕೂತಿದ್ದೆ, ಯಾರೋ ಒಂದು ನಾಯಕರು ಮೇಲೆ ಕೂತಿದ್ದೆ. ಅವತ್ತೇ ನಾನು ಹಂಗೇನಾದ್ರು ಅಧಿಕಾರಕ್ಕೆ ಆಸೆ ಪಡೋದಾಗಿದ್ರೆ ಅವತ್ತು ನಾನು ಡೆಪ್ಟಿ CM ಆಗ್ಬೋದಾಯಿತು. ಅಲ್ಲಿಂದ ಫೋನ್ ಮಾಡಿದ್ರು ಡೆಲ್ಲಿಯಿಂದ ಒಬ್ಬ ನಾಯಕರು, 5 ಜನ ಕರ್ಕೊಂಬತ್ತೀನಿ,
ನೀನು ಡೆಪ್ಟಿ ಸಿ ಎಂ ಒಪ್ಕೊಳ್ಳೋದಾದ್ರೆ ನಾನು ಸಿ ಎಂ ಮಾಡ್ತೀನಿ, ನೀನು ಡೆಪ್ಟಿ ಸಿ ಎಂ ಆಗುವಂದ್ರು. ಗೊತ್ತಾಯ್ತಾ ಸರ್? ನೋಡಿ ಸರ್, ಅವೆಲ್ಲ ಕಾಲ ಬಂದಾಗ ಹೇಳ್ತೀನಿ. ನೀವು ನೋಡಿ, ನಾನು ಕೇಳೋವತ್ತು ಕೇಳ್ತಾ ಇದ್ದೀನಪ್ಪ, ಇಲ್ಲ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕೈ ಮುಗಿತೀನಿ.